ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಕೊರೋನಾ ಕೋವಿಡ್ ಅಂದ್ರೆ ಸಾಕು, ಜನರು ಈಗಲೂ ಕೂಡ ಬೆಚ್ಚಿ ಬೀಳ್ತಾರೆ. ನಿದ್ದೆಯಿಂದ ಒಂದು ಕ್ಷಣ ಎದ್ದು ಕುತ್ಕೊಂಡ್ ಬಿಡ್ತಾರೆ. ಅಯ್ಯೋ, ಅಂಥ ದಿನಗಳು ಮತ್ತೆ ಬರೋದ್ ಬೇಡಪ್ಪ. ಅಕ್ಷರಶಃ ಜನಸಾಮಾನ್ಯರು ನರಕ ಅನುಭವಿಸಿದಂತಹ ಕ್ಷಣ ಅದು. ತಿನ್ನೋ ತುತ್ತು ಗತಿ ಇರ್ಲಿಲ್ಲ. ಎಷ್ಟು ದುಡ್ಡಿರ್ಲಿ, ಎಷ್ಟು ಶ್ರೀಮಂತರಾಗಿರ್ಲಿ, ತಿನ್ನೋ ತುತ್ತು ಗತಿ ಇರ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಕಷ್ಟವನ್ನ ಜನರು ಅನುಭವಿಸಿದ್ರು. ಕೆಲಸ ಇಲ್ಲದೆ ಕೆಲವರು ಮನೇಲಿ ಕುತ್ಕೊಂಡ್ರು. ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಮುಚ್ಚೋದು, ಎಷ್ಟೋ ದೊಡ್ಡ ಬಿಸ್ನೆಸ್ಗಳು ಲಾಸ್ ಆದ್ವು. ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಶುರುವಾಯಿತು. ಎಷ್ಟು ಸಾವು ನೋವಾಯಿತು. ಯಾರೋ ಯಾವುದೋ ಒಂದು ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗಿ ಕೋವಿಡ್ ಬಂತು ಅಂತ ಕೋವಿಡ್ ಅಲ್ಲಿ ಅಡ್ಮಿಟ್ ಆಗಿ ಅವ್ರ ಸಾವು ಕೂಡ ಆಗಿರುವಂಥದ್ದಿದೆ. ಎಷ್ಟೋ ಜನರು ತಂದೆಯನ್ನ ಕಳ್ಕೊಂಡ್ರು, ಎಷ್ಟೋ ಜನ ತಾಯಿಯನ್ನ ಕಳ್ಕೊಂಡ್ರು, ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಳ್ಕೊಂಡು ತಾವು ಜೀವಂತವಾಗಿದ್ದಂತಹ ಸಂದರ್ಭದಲ್ಲಿ ಆ ದಿನಗಳು ಬಾರದೆ ಇರ್ಲಪ್ಪ ಅಂತ ಈಗ್ಲೂ ಕೂಡ ಅದೆಷ್ಟೋ ಜನರು ದೇವರಲ್ಲಿ ಕೈ ಮುಗಿದು ಬಿಡ್ತಾರೆ. ದೇವ್ರೆ, ಇಂತಹ ದಿನಗಳು ಬರೋದು ಬೇಡಪ್ಪ ಅಂತ. ಆದ್ರೆ ಈಗ ಅಂಥದ್ದೇ ಇನ್ನೊಂದು ಸಾಂಕ್ರಾಮಿಕ ರೋಗ ಜಗತ್ತಿಗೆ ಎಂಟ್ರಿ ಕೊಟ್ಟಿದೆ. ಹಾಗಾದ್ರೆ ಯಾವ್ದು ಆ ಸೋಂಕು? ಕೊರೋನಾ ತರನೇ ಅಷ್ಟೊಂದು ಎಫೆಕ್ಟಿವ್ ಆಗಿರತ್ತಾ? ಮತ್ತ ನಾವು ಮನೆಯಲ್ಲೇ ಕೂರುವಂತಹ ಪರಿಸ್ಥಿತಿ ಬಂದ್ಬಿಡತ್ತಾ? ಮತ್ತಂಥದ್ದೇ ಸಾವು ನೋವು ಆಗುತ್ತಾ? ಅದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೆ ಮುನ್ನ ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯೂಸ್ 18 ಕನ್ನಡವನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ಸಾಂಕ್ರಾಮಿಕ ರೋಗದ ಹೆಸರು ಡಿಂಗಾ ಡಿಂಗಾ ಅಂತ. ನಿಮ್ಗೆ ಈ ಹೆಸರು ಕೇಳಿದಾಗ ಬಹಳ ಫನ್ನಿ ಅಂತ ಅನ್ಸ್ಬಹುದು. ಏನಪ್ಪಾ ಡಿಂಗಾ ಡಿಂಗಾ ಅಂತ ಹೆಸರಿಟ್ಟಿದ್ದಾರೆ ಅಂತ. ಇದು ಮೂಲತಃ ಉಗಾಂಡದಲ್ಲಿ, ಆಫ್ರಿಕಾದ ಉಗಾಂಡದಲ್ಲಿ ಪತ್ತೆಯಾಗಿರುವಂತದ್ದು. ಉಗಾಂಡದ ಬುಂಡಿ ಬ್ಯಾಗೋ ಅನ್ನುವಂಥಲ್ಲಿ ಈ ಒಂದು ಡಿಂಗಾ ಡಿಂಗಾ ಅನ್ನುವಂತಹ ಸೋಂಕು ಪತ್ತೆಯಾಗಿದೆ. ನೀವು ಇದನ್ನ ನಿಜವಾಗ್ಲೂ ಅಲ್ಲಗಳಿಬೇಡಿ, ಇದನ್ನ ತುಂಬಾ ಫನ್ನಿಯಾಗಿ ತಗೋಬೇಡಿ. ಬಿಕಾಸ್ ವಿಶ್ವಸಂಸ್ಥೆಯೇ ಕಳವಳ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆ ಅಂದ್ರೆ ಕಮ್ಮಿನಾ? ಇನ್ ಡೀಟೇಲ್ ಇನ್ಫಾರ್ಮೇಶನ್ ಪಡ್ಕೊಂಡು ಆದ್ಮೇಲೆ ಈ ರೀತಿ ಕಳವಳವನ್ನ ವ್ಯಕ್ತಪಡಿಸ್ತಾರೆ, ಜಗತ್ತಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ವಿಶ್ವಸಂಸ್ಥೆಗೆ ಹೇಳಿದೆ ಏನಪ್ಪಾ ಅಂತಂದ್ರೆ, ಜಗತ್ತು ಇನ್ನೊಂದು ಸಾಂಕ್ರಾಮಿಕ ರೋಗವನ್ನ ಎದುರಿಸೋಕೆ ಸಜ್ಜಾಗ್ಬಿಡಿ ಅಂತ ಹೇಳಿದೆ. ಹೌದು, ಇದರ ಹೆಸರು, ಈ ಸೋಂಕಿನ ಹೆಸರು ಡಿಂಗಾ ಡಿಂಗಾ ಅಂತ. ಇದು ಮೂಲತಃ ಉಗಾಂಡದಲ್ಲಿ, ಆಫ್ರಿಕಾದ ಉಗಾಂಡದಲ್ಲಿ ಪತ್ತೆಯಾಗಿರುವಂತದ್ದು. ಇದ ವಿಜ್ಞಾನಿಗಳು ಯಾವ ರೀತಿ ಒಂದು ರೋಗ ಬಂತು, ಈ ರೋಗ ಬರೋದಕ್ಕೆ, ಸಾಂಕ್ರಾಮಿಕ ರೋಗ ಬರೋದಕ್ಕೆ ಕಾರಣ ಏನು, ಈ ಹೊಸ ರೋಗ ಹೊರಹೊಮ್ಮಿರೋದಕ್ಕೆ ಕಾರಣ ಏನು, ಪ್ರಾಣಿಗಳಿಂದ ಬಂತ ಅಥವಾ ಮನುಷ್ಯರಿಂದನ ಏನಾದ್ರು ಬಂತ ಅಥವಾ ಯಾವ್ದಾದ್ರು ಒಂದು ಪ್ರಭೇದಕ್ಕೆ ಸೇರಿದ ಪಕ್ಷಿಗಳಿಂದ, ಯಾವುದೋ ಒಂದು ಪ್ರಭೇದಕ್ಕೆ ಸೇರುವಂತಹ ಪ್ರಾಣಿಗಳಿಂದ ಬಂತ ಅಂತ ವಿಜ್ಞಾನಿಗಳು ಕೂಡ ಹುಡುಕಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಕೂಡ ಮದ್ದು ಹುಡುಕುವಂತ ಪ್ರಯತ್ನ ಆಗ್ತಿಲ್ಲ. ಅಂದ್ರೆ ಎಕ್ಸಾಕ್ಟ್ಲಿ ಯಾವ್ದು ರೋಗ ಅನ್ನುವಂಥದ್ದು ಗೊತ್ತಾದ್ರೆ ಮಾತ್ರ ಅದಕ್ಕೆ ಮದ್ದು ಹುಡುಕುವಂತ ಕೆಲಸ ಆಗುತ್ತೆ, ಔಷಧಿಗಳು ಸಿಗುತ್ತೆ. ಸೊ ಈಗ ಉಗಾಂಡದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರು ಈ ಒಂದು ಸೋಂಕಿಗೆ ತುತ್ತಾಗಿದ್ದಾರೆ. ಪ್ರಮುಖವಾಗಿ ಉಗಾಂಡದಲ್ಲೇ 300ಕ್ಕೂ ಹೆಚ್ಚು ಜನರು ಬಲಿಯಾಗ್ತಿದ್ದಾರೆ. ಕೊರೋನಾದ ರೀತಿ ಇದು ಪಸರಿಸ್ತಾ ಇದೆ, ಸ್ಪ್ರೆಡ್ ಆಗ್ತಾನೆ ಇದೆ. ಅಷ್ಟ್ರ ಮಟ್ಟಿಗೆ ಈ ರೋಗದ ಎಫೆಕ್ಟಿವ್ ಇದೆ. ಈ ರೋಗ ವಿಜ್ಞಾನಿಗಳು ಕೂಡ ಇದನ್ನ ಡಿಸೀಸ್ ಎಕ್ಸ್ ಅಂತ ಕರೀತಾ ಇದ್ದಾರೆ. ಎಕ್ಸಾಕ್ಟ್ಲಿ ಈ ಒಂದು ಸಾಂಕ್ರಾಮಿಕ ರೋಗಕ್ಕೆ ಹೆಸರಿಡುವಂತಹ ಕೆಲಸ ಇನ್ನೂ ಕೂಡ ಆಗಿಲ್ಲ. ಬದಲಾಗಿ ಸದ್ಯಕ್ಕೆ ಡಿಸೀಸ್ ಎಕ್ಸ್ ಅಂತ ಹೆಸರನ್ನ ಇಟ್ಟಿರುವಂತದ್ದು. ಔಷಧಿಗಳು ಕೂಡ ಇನ್ನೂ ಪತ್ತೆಯಾಗಿಲ್ಲ. ಆಂಟಿಬಯೋಟಿಕ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದರಿಂದಾಗಿ 300ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇದರ ತೀವ್ರತೆ ಇನ್ನೂ ಕೂಡ ಜಾಸ್ತಿ ಆಗಬಹುದು. ಜಗತ್ತು ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅಂತ ವಿಶ್ವಸಂಸ್ಥೆ ಕೂಡ ಹೇಳಿರುವಂತದ್ದು. ಹಾಗಾದ್ರೆ ಈ ಕೊರೋನಾ ಬಂದ ತಕ್ಷಣ ಉಸಿರಾಟದ ತೊಂದರೆ, ಜ್ವರ ಬರುತ್ತೆ, ಅಡ್ಮಿಟ್ ಆಗ್ತೀವಿ, ಪ್ಲೇಟ್ಲೆಟ್ಸ್ ಕಮ್ಮಿ ಆಗತ್ತೆ, ಇಂಥದ್ದೊಂದು ಲಕ್ಷಣಗಳಿತ್ತಲ್ವಾ? ಸೊ ಈ ಡಿಂಗಾ ಡಿಂಗಾ ಡಿಸೀಸ್ ಎಕ್ಸ್ ಅನ್ನುವಂತಹ ಒಂದು ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ, ವಿಜ್ಞಾನಿಗಳು ಇದರ ಎಕ್ಸಾಕ್ಟ್ ಲಕ್ಷಣಗಳನ್ನ ಕಂಡು ಹಿಡಿಯೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಯಾಕಂದ್ರೆ ಈ ಒಂದು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾದಂತಹ ವ್ಯಕ್ತಿಗಳೇನಿದ್ದಾರೆ ಅವರ ದೇಹದಲ್ಲಿ ಹಲವಾರು ರೋಗಗಳು ಪತ್ತೆ ಆಗ್ತಿದೆಯಂತೆ. ಒಂದಲ್ಲ ಎರಡಲ್ಲ, ಹಲವಾರು ರೋಗಗಳು, ಒಂದೊಂದು ವ್ಯಕ್ತಿಯಲ್ಲಿ ಒಂದೊಂದು ರೋಗಗಳು ಪತ್ತೆ ಆಗ್ತಿದೆ. ಅದೇ ರೀತಿ ಮೇಲ್ನೋಟಕ್ಕೆ ಎಲ್ಲರಲ್ಲೂ ಸಿಮಿಲಾರಿಟಿಯಲ್ಲಿ ಇರುವಂತಹ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ, ಈ ಒಂದು ಡಿಸೀಸ್ಗೆ, ಡಿಂಗಾ ಡಿಂಗಾ ಅಥವಾ ಡಿಸೀಸ್ ಎಕ್ಸ್ ಅನ್ನುವಂಥ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿರುವಂತಹ ವ್ಯಕ್ತಿಗಳು ಏನಿರ್ತಾರೆ, ನೃತ್ಯವನ್ನ ಮಾಡ್ತಾರಂತೆ. ಎಕ್ಸಾಕ್ಟ್ಲಿ ಅದು ನೃತ್ಯ ಅಲ್ಲ, ಅವರು ನಡೆಯುವಂತಹ ಶೈಲಿ, ಅವರು ಬಿಹೇವ್ ಮಾಡುವಂತಹ ಕ್ಯಾರೆಕ್ಟರ್ ಏನಿದೆ ಅದೊಳ್ಳೆ ತಳುಕು ಬಳುಕು ಮೈಗಳನ್ನ ಮಾಡ್ಕೊಂಡಿರ್ತಾರಂತೆ. ಅಂದ್ರೆ ಶಿವರಿಂಗ್ ಆಗ್ತಾ ಇರತ್ತಂತೆ. ನೃತ್ಯವನ್ನ ಮಾಡುವಂತಹ ರೀತಿ ನಮಗೆ ಭಾಸವಾಗುತ್ತೆ ಅವ್ರನ್ನ ನೋಡಿದ ತಕ್ಷಣ. ಸೊ ಅಂತಹ ಲಕ್ಷಣ ಇಂತಹ ಒಂದು ಪೇಷಂಟ್ ಗಳಲ್ಲಿ ಕಂಡು ಬರ್ತಿದೆಯಂತೆ. ಸೊ ಎಲ್ಲರೂ ಕೂಡ ಎಚ್ಚರದಿಂದಿರಿ ಅಂತ ವಿಶ್ವಸಂಸ್ಥೆ ಹೇಳಿರುವಂತದ್ದು. ಇಂತಹ ಮತ್ತಷ್ಟು ವಿಡಿಯೋಗಾಗಿ ನ್ಯೂಸ್ 18 ತಪ್ಪದೇ ಫಾಲೋ ಮಾಡಿ.